ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಅರ್ಥಚಿಂತನೆ ಭಾಗ 21. ಅಜಃ ಸರ್ವೇಶ್ವರಃ ಸಿದ್ಧಃ ಸಿದ್ಧಿಃ ಸರ್ವಾದಿರಚ್ಯುತಃ ವೃಷಾ ಕಪಿರಮೇಯಾತ್ಮಾ ಸರ್ವಯೋಗ ವಿನಿಸೃತಃ. ಮೊದಲನೆಯ ನಾಮ ಅಜಃ. ಅಜಃ ಅಂತಂದರೆ ನ ಜಾಯತಿ ಇತಿ ಅಜಃ. ಪರಮಾತ್ಮನಿಗೆ ಹುಟ್ಟು ಅನ್ನುವಂಥದ್ದಿಲ್ಲ. ಮತ್ತು ಕೃಷ್ಣನಾಗಿ ರಾಮನಾಗಿ ಹುಟ್ಟಿದ್ದಾನಲ್ಲ ಅಂತಂದರೆ ಅದು ಅವತಾರ. ಅವತರತಿ ಇತಿ ಅವತಾರ ಅಂತ. ಅವತಾರ ಅಂದರೆ ಭಕ್ತರ ಉದ್ಧಾರಕ್ಕಾಗಿ ಭಗವಂತ ಅವತರಿಸುತ್ತಾನೆ. ಅವತಾರ ಅಂತಂದರೆ ಇಳಿಯುವುದು ಅಂತ ಅರ್ಥ. ಮನುಷ್ಯ ರೂಪದಲ್ಲಿ ಬಂದು ಮನುಷ್ಯರನ್ನು ಕಾಪಾಡುವಂಥದ್ದು. ಮನುಷ್ಯ ರೂಪದಲ್ಲಿ ಯಾಕೆ ಬರೋದು ಅಂತಂದರೆ ಮನುಷ್ಯರಿಗೆ ಅರ್ಥ ಆಗಬೇಕು ಅಂದರೆ ಅವರ ಹಾಗೆ ಆ ಕೆಲಸವನ್ನು ಮಾಡಬೇಕಲ್ಲ. ಆ ಕಾರಣಕ್ಕಾಗಿ ಮನುಷ್ಯ ರೂಪದಲ್ಲಿ ಪರಮಾತ್ಮ ಬರ್ತಾನೆ. ಅದು ಅವತಾರವೇ ವಿನಃ ಹುಟ್ಟು ಅನ್ನುವಂಥದ್ದಲ್ಲ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾನಭೂಯಃ ಅಜೋ ನಿತ್ಯಃ ಶಾಶ್ವತೋಯಂ ಪುರಾಣ ನ ಹನ್ಯತೆ ಹನ್ಯಮಾನೆ ಶರೀರೇ ಅಂತ ಭಗವದ್ಗೀತೆಯಲ್ಲಿ ಪರಮಾತ್ಮ ಆತ್ಮ ಸ್ವರೂಪವನ್ನು ವಿವರಿಸಬೇಕಾದ್ರೆ ಹೇಳ್ತಾನೆ. ಆತ್ಮ ಹುಟ್ಟುವುದು ಇಲ್ಲ, ಸಾಯುವುದು ಇಲ್ಲ. ದೇಹ ಮಾತ್ರ ಹುಟ್ಟುತ್ತಾ ಇದೆ, ದೇಹ ಮಾತ್ರ ಸಾಯ್ತಾ ಇದೆ. ದೇಹದ ಒಳಗೆ ಕಾಣುವಂತಹ ಈ ಆತ್ಮ ಹುಟ್ಟುವನಲ್ಲ, ಸಾಯುವನಲ್ಲ. ಆತ್ಮವೇ ಪರಬ್ರಹ್ಮ ಸ್ವರೂಪ. ಅಂತಹ ಪರಬ್ರಹ್ಮ ಸ್ವರೂಪವೇ ವಿಷ್ಣು ರೂಪ. ಹಾಗಾಗಿ ಭಗವಂತ ಅಜಃ ಅಂತ ಕರೆಸ್ಕೊಳ್ತಾ ಇದ್ದಾನೆ. ಸರ್ವೇಶ್ವರ ಎರಡನೆಯ ನಾಮ. ಸರ್ವೇಶ್ವರ ಅಂತಂದರೆ ಎಲ್ಲದಕ್ಕೂ ಒಡೆಯ ಆ ಭಗವಂತ. ಸರ್ವೇಷಾಂ ಈಶ್ವರಾಣಾಂ ಈಶ್ವರ ಸರ್ವೇಶ್ವರ. ಎಲ್ಲ ದೇವತೆಗಳು, ಎಲ್ಲ ದೇವತೆಗಳಿಗಿಂತ ದೊಡ್ಡ ದೇವತೆ ಯಾರು ಅಂತ ಹೇಳಿದ್ರೆ ವಿಷ್ಣು ಪರಮಾತ್ಮ. ಹಾಗಾಗಿ ಸರ್ವೇಶ್ವರ ಅಂತ ಹೇಳಿಸ್ಕೊಳ್ತಾನೆ. ಮುಂದಿನ ನಾಮ ಸಿದ್ಧ. ಸಿದ್ಧ ನಾಮ ನಿತ್ಯ ನಿಷ್ಪನ್ನತ್ವಾತ್ ಸಿದ್ಧ ಅಂತ. ಸರ್ವವಸ್ತುಷು ಸಂವಿದ್ರೂಪತ್ವಾತ್ ಸಿದ್ಧ. ಎಲ್ಲ ವಸ್ತುಗಳಲ್ಲಿ ಆ ಭಗವಂತ ಭೂತ ವಸ್ತುವಾಗಿರೋದ್ರಿಂದ ಅವನು ಸಿದ್ಧ ಅಂತ ಹೇಳಿಸ್ಕೊಳ್ತಾನೆ. ಅರ್ಥಾತ್ ಎಲ್ಲ ವಸ್ತುಗಳಲ್ಲಿ ಚೇತನ ರೂಪದಿಂದ ಆ ಭಗವಂತ ಸಿದ್ಧನಾಗಿದ್ದಾನೆ. ಹಾಗಾಗಿ ಅವನು ಸಿದ್ಧ. ಸರ್ವಾದಿರಚ್ಯುತ. ಇಲ್ಲಿ ಎರಡು ನಾಮಗಳಿದೆ, ಸರ್ವಾದಿ ಮತ್ತು ಅಚ್ಯುತ ಅಂತ. ಸರ್ವಾದಿ ಅಂತಂದರೆ ಎಲ್ಲ ಭೂತಗಳಿಗೆ ಆದಿ ಕಾರಣನಾಗಿರುವಂಥವನು. ಭೂತಗಳು ಅಂತಂದರೆ ಜೀವಿಗಳು. ಸರ್ವಭೂತಾನಾಂ ಆದಿ ಕಾರಣತ್ವಾತ್ ಸರ್ವಾದಿಹಿ. ಎಲ್ಲ ಜೀವರಿಗೂ ಅವನು ಮೂಲ. ನಾವೆಲ್ಲ ಹುಟ್ಟಬೇಕು ಅಂತಂದರೆ ಭಗವಂತ ಮೊದಲಿದ್ದ ಅಂತ. ಹಾಗಾಗಿ ಎಲ್ಲ ಜೀವರಿಗಿಂತ ಮೊದಲು ಭಗವಂತ ಇರುವುದರಿಂದಾಗಿ ಸರ್ವ ಆದಿ, ಎಲ್ಲದಕ್ಕಿಂತ ಮೊದಲನೆಯವನಾಗಿ ಅವನು ಇದ್ದಾನೆ ಅನ್ನೋದು ಸರ್ವಾದಿ. ಎಲ್ಲ ರೂಪದಲ್ಲಿ ಇರುವಂಥವನು ಅನ್ನುವಂಥದ್ದು. ಹಾಗೆ ಅಚ್ಯುತ ಅಂತ ಇದೆ. ಅಚ್ಯುತ ಅಂತಂದರೆ ಚ್ಯುತನಲ್ಲದವನು. ನಚ್ಯುತೋ ನ ಚವ್ಯತೆ ನ ಚವಿಷ್ಯತೆ ಇತಿ ಅಚ್ಯುತ. ಸ್ವರೂಪ ಸಾಮರ್ಥ್ಯಾತ್. ತನ್ನ ಸ್ವರೂಪದಿಂದ ಅವನೆಂದೂ ಕೂಡ ಚ್ಯುತನಲ್ಲ. ಉದಾಹರಣೆಗೆ ಪದಚ್ಯುತ ಅಂತ ಒಂದು ಶಬ್ದವನ್ನು ಕೇಳ್ತೀವಿ. ಒಂದು ಅಧಿಕಾರದಲ್ಲಿರುವಂತಹ ವ್ಯಕ್ತಿ ಏನಾದರೂ ತಪ್ಪು ಮಾಡದ ಅಂತಂದರೆ ಆ ಅಧಿಕಾರದಿಂದ ಅವನನ್ನು ಪದಚ್ಯುತಿಗೊಳಿಸಲಾಗತ್ತೆ, ಅಂದರೆ ಅಧಿಕಾರದಿಂದ ಬಿಡಿಸಲಾಗತ್ತೆ. ಹಾಗೆ ಭಗವಂತನನ್ನು ಯಾರೂ ಬಿಡಿಸುವವರಿಲ್ಲ. ಅವನು ತನ್ನ ಕರ್ತವ್ಯದಿಂದ ಎಂದೂ ಚ್ಯುತನಾಗುವುದಿಲ್ಲ. ಹಾಗಾಗಿ ಆ ಭಗವಂತನನ್ನು ಅಚ್ಯುತ ಅಂತ ಹೇಳ್ತೀವಿ. ತನ್ನ ಸ್ವರೂಪದಿಂದ ಭಗವಂತ ಎಂದೂ ಕೂಡ ಚ್ಯುತನಲ್ಲ. ಆದ್ದರಿಂದ ಅಚ್ಯುತ. ಶ್ರುತಿಯಲ್ಲೂ ಕೂಡ ಉಲ್ಲೇಖ ಸಿಗುತ್ತೆ, ಶಾಶ್ವತಂ ಶಿವಂ ಅಚ್ಯುತಂ ಅಂತ. ಹಾಗಾಗಿ ಭಗವಂತ ಅಚ್ಯುತ ಅಂತ ಹೇಳಿಸ್ಕೊಳ್ತಾನೆ. ಮುಂದಿನ ನಾಮವಾಗಿ ವೃಷಾ ಕಪಿರಮೇಯಾತ್ಮ ಸರ್ವಯೋಗ ವಿನಿಸೃತಃ.
ವೃಷಾಕಪಿಹಿ ಅಂತಂದರೆ ವಿಷ್ಣು ಭಗವಂತ ಅಂತ ಅರ್ಥ, ಧರ್ಮಸ್ವರೂಪ ಅಂತ ಅರ್ಥ, ಅಥವಾ ವರಾಹ ರೂಪವನ್ನು ಧರಿಸಿದವನು ಅಂತ ಅರ್ಥ. ವರಾಹ ರೂಪದಲ್ಲಿ ಬಂದು ಹಿಂದೆ ಹಿರಣ್ಯಾಕ್ಷ ಈ ಭೂಮಿಯನ್ನು ಸಮುದ್ರದ ಆಳದಲ್ಲಿ ಬಚ್ಚಿಟ್ಟಿದ್ದ. ಅವನನ್ನು ಸಂಹಾರ ಮಾಡಿ ಭೂಮಿಯನ್ನು ಮತ್ತೆ ತನ್ನ ಕಕ್ಷೆಯಲ್ಲಿ ತಂದು ನಿಲ್ಲಿಸಿದಂತಹ ಪರಮಾತ್ಮನನ್ನು ವೃಷಾಕಪಿ ಅಂತ ಹೇಳ್ತೀವಿ. ಭೂಮಿಯನ್ನು ರಕ್ಷಿಸುವಾಗ ಕಪಿ ಅಂತಂದರೆ ನೀರು ಅನ್ನುವಂಥ ಅರ್ಥ ಕೂಡ ಇದೆ. ಆ ರೂಪದಲ್ಲಿ ನಮ್ಮನ್ನು ನೀರಿನಿಂದ ಭೂಮಿಯನ್ನು ರಕ್ಷಿಸಿದವನು, ಹಾಗಾಗಿ ವೃಷಾಕಪಿ ಅಂತ ಭಗವಂತ ಹೇಳಿಸ್ಕೊಳ್ತಾನೆ. ಇನ್ನೊಂದು ಅರ್ಥದಲ್ಲಿ ಧರ್ಮಸ್ವರೂಪ ಅಂತ, ವೃಷ ಎನ್ನುವಂಥಕ್ಕೆ ಧರ್ಮಸ್ವರೂಪ, ಧರ್ಮಸ್ವರೂಪದಿಂದ ನಮ್ಮೆಲ್ಲ ಬಯಕೆಗಳನ್ನು ಮಳೆಯ ರೂಪದಲ್ಲಿ ಕೊಡುವಂಥವನಾಗ್ತಾ ಇದ್ದಾನೆ. ಅಷ್ಟು ಮಳೆ ಅಂತಂದರೆ ಕೌಂಟ್ಲೆಸ್ ಆಗಿ ಕೊಡೋದಲ್ವಾ ನೀರಿನ ಹನಿಗಳನ್ನು, ಹಾಗೆ ಭಗವಂತ ನಮ್ಮ ಬಯಕೆಗಳನ್ನು ಈಡೇರಿಸ್ತಾ ಇದ್ದಾನೆ ಅನ್ನುವಂಥದ್ದು ವೃಷಾಕಪಿಹಿ ಎನ್ನುವಂತಹ ನಾಮದ ಅರ್ಥ. ಇನ್ನೊಂದು ಬಾರಿ ಧರ್ಮ ನಮ್ಮೆಲ್ಲ ಇಷ್ಟಾರ್ಥಗಳನ್ನು ಕೊಡುವಂಥದ್ದು, ಹಾಗಾಗಿ ಭಗವಂತ ವೃಷ ಅಂತ ಕರೆಸ್ಕೊಳ್ತಾನೆ. ವೃಷ ಅಂತಂದರೆ ಧರ್ಮ ಅನ್ನೋ ಅರ್ಥದಲ್ಲಿ. ವರಾಹ ರೂಪದಲ್ಲಿ ಬಂದು ಭೂಮಿಯನ್ನು ನೀರಿನಿಂದ ಉದ್ಧರಿಸಿದ್ದರಿಂದ ಆ ನೀರಿಗೆ ಕಪಿ ಅಂತ ಹೇಳ್ತೀವಿ. ಹಾಗಾಗಿ ವಿಷ್ಣು ಭಗವಂತ ಧರ್ಮಸ್ವರೂಪನೂ ಹೌದು, ವರಾಹ ರೂಪವನ್ನು ಧರಿಸಿದವನೂ ಹೌದು, ಹಾಗಾಗಿ ಅವನನ್ನು ವೃಷಾಕಪಿ ಅಂತ ಹೇಳ್ತಾ ಇದ್ದೀವಿ. ಮುಂದಿನ ನಾಮ ಅಮೇಯಾತ್ಮ. ಅಮೇಯ ಆತ್ಮ ಅಂದರೆ ಅಳತೆ ಮಾಡಲಿಕ್ಕೆ ಬಾರದ ಸ್ವರೂಪವನ್ನು ಉಳ್ಳವನು. ಆ ಭಗವಂತ ಆತ್ಮಸ್ವರೂಪನಾದ್ದರಿಂದ ಇಷ್ಟು ಉದ್ದ ಇದ್ದಾನೆ, ಇಷ್ಟು ದಪ್ಪ ಇದ್ದಾನೆ ಅಂತ ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಸರ್ವತ್ರ ಗೋ ಮಹಾನ್, ಎಲ್ಲ ಕಡೆಗೂ ಅವನು ಇರುವಂಥವನು, ಎಲ್ಲದರ ಒಳಗೆ ಇರುವಂಥವನು. ಅವನನ್ನು ಅಳತೆ ಮಾಡಲಿಕ್ಕೆ ಹೇಗೆ ಸಾಧ್ಯ ಆಗತ್ತೆ? ಆದ್ದರಿಂದ ಅಮೇಯಾತ್ಮ ಅಂತ ಪರಮಾತ್ಮ ಹೇಳಿಸ್ಕೊಳ್ತಾನೆ. ಕೊನೆಯ ನಾಮವಾಗಿ ಸರ್ವಯೋಗ ವಿನಿಸೃತ, ಸಕಲ ಸಂಬಂಧಗಳಿಂದ ರಹಿತನಾಗಿರುವಂಥವನು ಪರಮಾತ್ಮ, ಅಥವಾ ನಾನಾ ಶಾಸ್ತ್ರಗಳಲ್ಲಿ ಹೇಳಿದಂತಹ ಯೋಗದಿಂದ ಆ ಭಗವಂತ ದೊರೆಯುವಂಥವನು. ಶ್ರುತಿ ಸ್ಮೃತಿ ಪುರಾಣಗಳಲ್ಲಿ ಹೇಳಿರುವಂತಹ ಸಾಧನೆಗಳಿಂದ ಆ ಪರಮಾತ್ಮ ತಿಳಿದು ಬರ್ತಾನೆ. ಹಾಗಾಗಿ ಸರ್ವಯೋಗ ವಿನಿಸೃತ, ಅವನು ಸಂಗರಹಿತನೂ ಹೌದು, ಅಸಂಗೋಹ್ಯಂ ಪುರುಷ ಅಂತ ಬೃಹದಾರಣ್ಯಕೋಪನಿಷತ್ತು. ಸಂಗರಹಿತನೂ ಹೌದು. ಅಂತಹ ಭಗವಂತನನ್ನು ಅರಿಬೇಕು ಅಂದಾಗ ಅದೇ ಶಾಸ್ತ್ರ ಪುರಾಣ ಸ್ಮೃತಿಗಳಿಂದಲೇ ಅವನನ್ನು ತಿಳಿಯಬಹುದಾಗಿದೆ. ಆದ್ದರಿಂದ ಸರ್ವಯೋಗ ವಿನಿಸೃತ ಎನ್ನುವಂತಹ ನಾಮ ಪರಮಾತ್ಮನಿಗೆ ಹೇಳಲ್ಪಟ್ಟಿದೆ. ನಾಳೆ ಮುಂದಿನ ಶ್ಲೋಕದ ಅರ್ಥವನ್ನು ತಿಳಿಯುವಂತಹ ಪ್ರಯತ್ನ ಮಾಡೋಣ. ಧನ್ಯವಾದಗಳು.